ಬಹುಶಃ ಇದು ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ. ಸಾಮಾನ್ಯವಾದ ಮುಖಭಂಗ ಅಲ್ಲ ಇದು. ಬಹುಶಃ ಇದು ನಾವು ನಿರೀಕ್ಷೆ ಮಾಡಿರಲಿಲ್ಲ, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೂವರು ಒಟ್ಟಿಗೆ ಕೂತು ಒಂದು ರೀತಿ ಒಕ್ಕೊರಲಿನಿಂದ, ಅದು ಈ ಅನಾಹುತ ಆದಮೇಲೆ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನರ ಜೀವ ಹೋದ ನಂತರ ಈ ಮೂವರು ತ್ರಿಮೂರ್ತಿಗಳು ಒಟ್ಟಿಗೆ ಕೂತು ಘೋಷಣೆ ಮಾಡಿದಂತಹ ಸರ್ಕಾರದ ತೀರ್ಮಾನ, ಸರ್ಕಾರದ ನಿರ್ಧಾರ ರಿವರ್ಸ್ ಆಗುತ್ತೆ ಅಂದರೆ, ಅದು ಕೂಡ ಅನಿವಾರ್ಯವಾಗಿ ಇವರು ಮುಖಕ್ಕೆ ಹೊಡೆದಂಗೆ ರಿವರ್ಸ್ ಆಗಿ ಬಂದಿದೆ ಅಂದರೆ ಅಲ್ಲಿಗೆ ಎಂತಹ ಮುಖಭಂಗವನ್ನು ಈ ರಾಜ್ಯ ಸರ್ಕಾರ ಎದುರಿಸ್ತಾ ಇರ್ಬೋದು ನೀವು ಆಲೋಚನೆ ಮಾಡಿ. ಎಂತಹ ಪರಿಸ್ಥಿತಿಗೆ ಬಂದಿದೆ ಅಂತ ಆಲೋಚನೆ ಮಾಡಿ. ಯಾಕಂದರೆ ತಮ್ಮ ಮುಖವನ್ನು ಉಳಿಸಿಕೊಳ್ಳುವ ಸಲುವಾಗಿ ಯಾವುದಾದ್ರೂ ತೀರ್ಮಾನವನ್ನು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹಾಗಾದರೆ ಏನಾಗಿದೆ, ಯಾವ ತೀರ್ಮಾನ ರಿವರ್ಸ್ ಆಗಿದೆ, ಯಾವ ರೀತಿ ರಾಜ್ಯ ಸರ್ಕಾರ ಮುಖಭಂಗವನ್ನು ಎದುರಿಸ್ತಾ ಇದೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಎಲ್ಲರೂ ಒಗ್ಗೂಡಿ ತೀರ್ಮಾನ ತೆಗೆದುಕೊಂಡರೂ ಕೂಡ ಹೇಗೆ ರಿವರ್ಸ್ ಆಯಿತು, ಯಾರಿಂದ ರಿವರ್ಸ್ ಆಯಿತು, ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತಾ ಇತ್ತು. ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಅಗತ್ಯವೂ ಅಲ್ಲದ, ಅನಿವಾರ್ಯವೂ ಅಲ್ಲದಂತಹ RCB ವಿಜಯೋತ್ಸವವನ್ನು ತರಾತುರಿಯಲ್ಲಿ ಎರಡೆರಡು ಕಡೆ ಆಯೋಜನೆ ಮಾಡಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮುಂದೆ ಮಕ್ಕಳನ್ನು, ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ಫೋಟೋ ತೆಗೆಸ್ಕೊಂಡು ಸೆಲ್ಫಿ ತಗೊಂಡು ಅಭಿಮಾನಿಗಳನ್ನ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಕರೆದು, ಸ್ವತಃ ತಾವೇ ಕರೆದು ಬನ್ನಿ ಅಂತ ಆಹ್ವಾನ ಕೊಟ್ಟು ಕರೆಸ್ಕೊಂಡು ಅವ್ರನ್ನ ಬೀದಿಯಲ್ಲಿ ಬಲಿ ಮಾಡಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಗೊಂದಲವನ್ನು, ಸಾವು ಸಂಭವಿಸುವಂಥ ಪರಿಸ್ಥಿತಿಯನ್ನು ಕೂಡ, ಆದರೆ ಇವ್ರು ಸರಿಯಾಗಿ ನಿರ್ವಹಣೆ ಮಾಡಿದ್ದಿದ್ರೆ ಯಾಕೆ ಆಗ್ತಾ ಇತ್ತಿದು? ನಿರ್ಮಾಣ ಮಾಡಿದವ್ರು ಇವರೇ ಅಲ್ವಾ, ಇವ್ರದೇ ಅಲ್ವಾ ಜವಾಬ್ದಾರಿ, ಇವರೇ ತಾನೇ ನಿರ್ಮಾಣ ಮಾಡಿದವರು. ಮಾಡಿದ ನಂತರ ಕಡೆಗೆ ಯಾವಾಗ ಇವರ ಬುಡಕ್ಕೆ ಬೆಂಕಿ ಬಿತ್ತಲ್ಲ, ಕೊಡಿ ರಾಜೀನಾಮೆ ಅಂತ ಕೇಳಲಿಕ್ಕೆ ಶುರು ಮಾಡಿದ್ರಲ್ಲ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ರಾಜೀನಾಮೆಯ ಒತ್ತಡ ಹೆಚ್ಚಾದಾಗ ಇವ್ರು ಮಾಡಿದ್ದೇನು, ಇವರು ಇರೋ ಬರೋ ಪೊಲೀಸ್ ಆಫೀಸರ್ಗಳನ್ನೆಲ್ಲ ಅಮಾನತು ಮಾಡಿ ಹಾಕಿದ್ರು. ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಅವ್ರನ್ನ ಅಮಾನತು ಮಾಡಿದ್ರು. ಅದ್ರ ಜೊತೆಗೆ ಇನ್ನೂ 3-4 ಜನ ಅಧಿಕಾರಿಗಳು, ವಿಕಾಸ್ ಇವರೆಲ್ಲ ಇದ್ದಾರೆ. DCP ಶೇಖರ್ ಅವರು ಎಲ್ಲರನ್ನೂ ಕೂಡ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್, ಇವ್ರನ್ನೆಲ್ಲ ಅಲ್ಲಿ ಯಾರ್ಯಾರು ಆ ಕ್ರೀಡಾಂಗಣದ ಜವಾಬ್ದಾರಿ ವಹಿಸಿದ್ರು ಅವರೆಲ್ಲರನ್ನೂ ಕೂಡ ಅಮಾನತು ಮಾಡಿದ್ದಾರೆ. ಅಮಾನತು ಮಾಡಿ ಹೇಗೋ ತಮ್ಮ ತಲೆ ಉಳಿತು ಅಂಥೇಳಿ ನಿಟ್ಟುಸಿರು ಬಿಟ್ಟು ಕೂತ್ಕೊಂಡಿದ್ರು. ಆದರೆ ಏನಾಗಿದೆ ಈಗ, ಏನಾಯಿತು, ಏನು ಆಗಬಾರದು ಅಂತ ಈ ಎಲ್ಲ ನಾಯಕರು ಭಾವಿಸಿದ್ದರೋ ಬಯಸಿದ್ದರೋ ಅದೇ ಆಗಿದೆ. ಈಗ ಏನು ಆಗೋದಿಲ್ಲ ಅಂತ ಇವ್ರು ಭಾವಿಸಿದ್ರಲ್ಲ ಅದೇ ಆಗಿದೆ, ಏನು ಆಗಬಾರ್ದು ಅಂತ ಬಯಸಿದ್ರಲ್ಲ ಅದೇ ಆಗಿದೆ. ಏನಾಯಿತು ಹಾಗಾದರೆ? ನೋಡಿ, ಇವರು ಯಾವಾಗ ಅಮಾನತು ಮಾಡಿ ಆದೇಶವನ್ನು ಮಾಡಿದ್ರು, ವಿಶೇಷವಾಗಿ ದಯಾನಂದ್ ಅವ್ರದ್ದು, ಬೆಂಗಳೂರು ಪೊಲೀಸ್ ಕಮಿಷನರ್, ಅದಕ್ಕೆ ಬಹಳ ತೀವ್ರವಾದ ವಿರೋಧ ಇದೆ. ಪಬ್ಲಿಕ್ ಎಮೋಷನ್ ವಿರುದ್ಧ ಇದ್ದಿದ್ದು ಇವರ ವಿರುದ್ಧ. ನೀವು ಸ್ವಾಮಿಯಲ್ಲಿ ಸ್ಟೇಜ್ ಮೇಲೆ ಇದ್ದಿದ್ದು, ನೀವು ಸೆಲ್ಫಿ ತಗೊಂಡಿದ್ದು, ದಯಾನಂದ್ ಅವ್ರು ಬಂದಲ್ಲ. ದಯಾನಂದ್ ಅವರಿಗೆ ಡೈರೆಕ್ಷನ್ ಕೊಡಬೇಕಾದವ್ರು ನೀವು. ಅವ್ರು ಬೇಡ, ಕಾರ್ಯಕ್ರಮ ಬೇಡ ಅಂತ ಹೇಳಿದ ನಂತರವೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಒತ್ತಡ ಹಾಕಿದವ್ರು ನೀವು. ಹೀಗೆ ಮಾಡಿದಂಥ ತಾವು ಈಗ ದಯಾನಂದ್ ಅವ್ರನ್ನ ಬೆಂಗಳೂರು ನಗರ ಆಯುಕ್ತರು ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀರಿ. ಅಲ್ಲ, ಟ್ರಾನ್ಸ್ಫರ್ ಮಾಡಿದ್ರು ಓಕೆ, ಈಗ ಅಮಾನತೆ ಮಾಡಿಬಿಟ್ಟಿದ್ರಿ. ಟ್ರಾನ್ಸ್ಫರ್ ಮಾಡೋದು ಇಂಟೆಲಿಜೆನ್ಸ್ ಚೀಫ್ನ ಹೇಮಂತ್ ನಿಂಬಾಳ್ಕರ್ ಇವ್ರನ್ನ ಅಮಾನತೆ ಮಾಡಿಬಿಟ್ಟಿದ್ದೀರಿ. ಇದ್ಯಾವ ನ್ಯಾಯ ಅಂತ ಕೇಳ್ತಾ ಇದ್ರು. ಅದಕ್ಕೆ ಈಗ ಉತ್ತರ ಬಂದಿದೆ. ಇವರು ಅಮಾನತು ಮಾಡುವುದು, ಇವರು ಅಮಾನತು ಮಾಡಿದ ಕೂಡಲೇ ಅಮಾನತು ಆಗ್ಬಿಡುತ್ತಾ? ಅಮಾನತ್ತು ಈಗ ಆದೇಶ, ಆದರೆ ಅದನ್ನು ರಿವರ್ಸ್ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಇದು ಕೇಂದ್ರಕ್ಕೆ ಹೋಗುತ್ತೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡೋದು, ಪರಿಶೀಲನೆ ಮಾಡುವಂಥದ್ದು. ಯಾಕಂದರೆ ಇವರು IPS ಅಧಿಕಾರಿಗಳು, ಇಂಡಿಯನ್ ಪೊಲೀಸ್ ಸರ್ವೀಸ್. IPS ಅಧಿಕಾರಿಗಳ ಬಗ್ಗೆ ಈ ರೀತಿಯ ತೀರ್ಮಾನವನ್ನು ಮಾಡಿದಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಳಿಸ್ಬೇಕಾಗತ್ತೆ ಆದೇಶವನ್ನು. ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರೆ ಮಾತ್ರ ಆದೇಶ ಮುಂದುವರಿಯುತ್ತೆ, ಇಲ್ಲ ಆದರೆ ರಿವರ್ಸ್ ಆಗುತ್ತೆ. ಈಗ ದಯಾನಂದ್ ಅವ್ರ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ದಯಾನಂದ್ ಅವರ ಮೇಲಿನ ಅಮಾನತು ಆದೇಶ ಸರಿಯಲ್ಲ ಅಂತೇಳಿ ಕಳಿಸಿದ್ರೆ ದಯಾನಂದ್ ಅವರು ವಾಪಸ್ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಬರ್ತಾರೆ.
ವಾಪಸ್ ಅಧಿಕಾರಕ್ಕೆ ಬರ್ತಾರವರು. ಅದಕ್ಕೆ ಬೇಕಾದಂಥ ಎಲ್ಲ ವೇದಿಕೆ ಸಜ್ಜಾಗಿದೆ. ಕೇಂದ್ರ ಸರ್ಕಾರ ಹಿನ್ನೆಲೆಯಲ್ಲಿ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು, ಕುಮಾರಸ್ವಾಮಿಯವರು ಎಲ್ಲ ಸುಮ್ಮನೆ ಕೈ ಕಟ್ಕೊಂಡು ಕೊಡ್ತಾರೆ ಇಂಥ ಸಂದರ್ಭದಲ್ಲಿ. ಓಪನ್ನಾಗಿ ಕುಮಾರಸ್ವಾಮಿಯವರು ನಿನ್ನೆ ಸ್ಟೇಟ್ಮೆಂಟೇ ಮಾಡಿದ್ದಾರೆ. ಪೊಲೀಸರನ್ನು ನೀವು ಹರಕೆ ಕುರಿ ಮಾಡಿದಿರಿ, ಬಲಿಪಶು ಮಾಡ್ತಾ ಇದ್ದೀರಿ, ರಾಜೀನಾಮೆ ಕೊಡಬೇಕಾದವ್ರು ನೀವು, ಆದರೆ ಅವ್ರನ್ನ ಬಲಿ ತಗೋತಾ ಇದ್ದೀರಿ, ಪಾಪ ಅವ್ರೇನು ಮಾಡಿದರು ಅಂಥೇಳಿ ಇಷ್ಟು ಮಾತಾಡಿದವರು ಕೇಂದ್ರ ಕಮ್ಯುನಿಕೇಟ್ ಮಾಡಿಲ್ಲ ಅಂತನಾ? ಖಂಡಿತ ಮಾಡಿದ್ದಾರೆ. ಅದರ ಪರಿಣಾಮ ಈಗ ಆಗಿದೆ, ತೀರ್ಮಾನ ಆಗೋಗಿದೆ. ಇನ್ನೇನು ಅಧಿಕೃತವಾಗಿ ಆದೇಶವೂ ಬರುತ್ತೆ. ದಯಾನಂದ್ ಅವರು ಮತ್ತೆ ಬೆಂಗಳೂರು ನಗರ ಆಯುಕ್ತರಾಗಿ ಬರ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ಅವ್ರು ವಾಪಸ್ ಡ್ಯೂಟಿಗೆ ಬಂದೇ ಬರ್ತಾರೆ, ಸರ್ವಿಸ್ಗೆ, ನೋ ಡೌಟ್ ಇನ್ ದಟ್. ಈ ಅಮಾನತು ಆದೇಶ ರಿವರ್ಸ್ ಆಯಿತು ಅಂದರೆ ಅವರಿಗೆ ಟ್ರ್ಯಾಕ್ ರೆಕಾರ್ಡಲ್ಲೂ ಕೂಡ ಬ್ಲಾಕ್ ಮಾರ್ಕ್ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯ. ಎಷ್ಟರ ಮಟ್ಟಿಗೆ ನೋಡಿ, ಈಗ ಏನಾಗುತ್ತೆ ಹೀಗೆ ಮಾಡಿದ ಕೂಡಲೇ ಇವರು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳ್ತಾರೆ. ರಾಜ್ಯದ ವಿರುದ್ಧ ಇದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ತೀರ್ಮಾನಗಳಿಗೆ ಅಡ್ಡಿ ಆಗ್ತಾ ಇದ್ದಾರೆ ಅಂತೆಲ್ಲ ಇವರು ವಾಗ್ದಾಳಿ ಮಾಡ್ತಾರೆ. ವಾಪಸ್ ರಿವರ್ಸ್ ಬರುತ್ತೆ, ತಗೊಳ್ಳಿ, ನೀವು ರಾಜೀನಾಮೆ ಕೊಡಬೇಕಾದವರು ಅನ್ನುವಂಥದ್ದು ವಾಪಸ್ ಬರುತ್ತೆ. ಆದರೆ ಅಂತಿಮವಾಗಿ ಈ ಪ್ರಕರಣ ಈಗ ಇದು ಪೊಲೀಸ್ ಅಧಿಕಾರಿಗಳಲ್ಲ ಹೊಣೆಗಾರರು, ಇದನ್ನು ಆಯೋಜನೆ ಮಾಡಿದವರು ನೀವು ಸ್ವಾಮಿ, ನೀವು ಹೊಣೆಗಾರರು ಅನ್ನುವ ಸಂದೇಶವನ್ನು ಈ ಮೂಲಕ ಕೊಡ್ತಿದ್ದಾರೆ. ಸರಿ ಅಲ್ವಾ? ನಿಜಕ್ಕೂ ತಲೆದಂಡ ಆಗಬೇಕಾದ ಯಾರ್ದು? ಪೊಲೀಸ್ ಅಧಿಕಾರಿಗಳದ್ದು, ಜನಪ್ರತಿನಿಧಿಗಳದ್ದು? ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರ ಪಾತ್ರ ಏನು ಇಲ್ವೇ ಇಲ್ವಾ ಇದರಲ್ಲಿ? ಯಾರು ರಾಜೀನಾಮೆ ಕೊಡಬೇಕು ಅಂತೀರಿ? ಯಾರ ತಲೆದಂಡ ಆಗಬೇಕು ಅಂತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.